ಗಾಂಜಾ ಮಾರಲು ಮುಂದಾಗಿದ್ದ ಆರೋಪಿಯ ಬಂಧನ ಆಗಿದೆ. ಬೆಂಗಳೂರು ಹಲಸೂರು ಗೇಟ್ ಪೊಲೀಸರಿಂದ ಈ ಆರೋಪಿ ಬಂಧನ ಆಗಿದೆ. ಯಾಕಂದ್ರೆ ಕೆಜಿ ರಸ್ತೆಯಲ್ಲಿ ಮಾರಾಟ ಮಾಡಲು ಈತ ಮುಂದಾಗಿದ್ದ. ಇದನ್ನು ವಿಚಾರ ತಿಳಿದಿತ್ತು. ಪೊಲೀಸರು ಈಗ ಈತನನ್ನು ಬಂಧಿಸಿದ್ದಾರೆ. ಗಾಂಜಾ ಮಾರರು ಏನು ಗಾಂಜಾವನ್ನು ತೆಗೆದುಕೊಂಡು ಈತ ಮಾರಾಟ ಮಾಡಬೇಕು ಅಂತ ಇದ್ದ. ಈಗ ಹಲಸೂರು ಗೇಟ್ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ. ಗಾಂಜಾವನ್ನ ಮಾರಾಟ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದ ಒಬ್ಬ ಆರೋಪಿ. ಆತನನ್ನು ಈಗ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ಹಲಸೂರು ಗೇಟ್ ಪೊಲೀಸರು ಈ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಕೆಜಿ ರಸ್ತೆಯಲ್ಲಿ ಮಾರಾಟ ಮಾಡಲು ಮುಂದಾಗಿದ್ದ ಈತ ಈಗ ಲಾಕ್ ಆಗಿದ್ದಾನೆ ಪೊಲೀಸರ ಕೈಗೆ. ಕುಶಾಲ ಬಂಧಿತ ಆರೋಪಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ವಿಚಾರದ ಬಗ್ಗೆ ನಿಖರ ಮಾಹಿತಿಯ ಮೇರೆಗೆ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಯಾರೋ ಒಬ್ಬರು ಮಾಹಿತಿಯನ್ನು ಕೊಟ್ಟಿದ್ರು, ಅದನ್ನು ಸರಿಯಾಗಿ ತಿಳ್ಕೊಂಡಿದ್ರು. ಇನ್ನು ಬಂಧಿತನ ಒಂದು ಆರೋಪಿಯಿಂದ 10 ಲಕ್ಷ ಮೌಲ್ಯದ 10 kg ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಹಲಸೂರು ಗೇಟ್ ಪೊಲೀಸರಿಂದ ಈ ಒಂದು ವಿಚಾರದ ಬಗ್ಗೆ ಕಾರ್ಯಾಚರಣೆ ಅಂದರೆ ಮುಂದುವರೆದಿದೆ. ತನಿಖೆ ಕೂಡ ಇನ್ನು ಮುಂದುವರಿಸಿದ್ದಾರೆ. ಇನ್ನು ಯಾರ್ಯಾರು ಎಷ್ಟು ಜನ ಇದ್ದಾರೆ ಈತನ ಜೊತೆ, ಈತನಿಗೆ ಗಾಂಜಾ ಎಲ್ಲಿಂದ ಬಂತು, ಈತ ಇದನ್ನು ಎಲ್ಲಿಗೆ ತಗೊಂಡೋಗಿ ಕೊಡೋಕ್ಕೆ ಹೊರಟಿದ್ದ, ಯಾರ್ಯಾರ ಸಂಪರ್ಕದಲ್ಲಿ ಈತನ ಜೊತೆ ಇದ್ದಾರೆ, ಈ ಎಲ್ಲ ಒಂದು ಆಯಾಮದಲ್ಲಿಯೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಗಾಂಜಾವನ್ನು ಮಾರಾಟ ಮಾಡೋಕ್ಕೆ ಮುಂದಾಗಿದ್ದಂತಹ ಆರೋಪಿಯ ಬಂಧನ ಆಗಿದೆ. ಕುಶಾಲ್ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಬಂಧಿತ ಆರೋಪಿಯಾಗಿರುವಂಥದ್ದು. ಈ ಒಂದು ವಿಚಾರದಲ್ಲಿ ಆತನಿಂದ 10 ಲಕ್ಷ ರೂಪಾಯಿ ಮೌಲ್ಯದ 10 kg ಗಾಂಜಾವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಈಗ ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸರು ಒಂದು ಪಕ್ಕಾ ಮಾಹಿತಿಯನ್ನು ಪಡೆದು ಈ ರೀತಿಯಾಗಿ ಇಂಥ ಕಡೆ ಒಬ್ಬ ವ್ಯಕ್ತಿ ಗಾಂಜಾವನ್ನು ಮಾರ್ತಾನೆ, ತಗೊಂಡು ಹೋಗ್ತಾ ಇದ್ದಾನೆ ಅನ್ನೋ ಒಂದು ರೀತಿಯಲ್ಲಿ ಮಾಹಿತಿ ಬಂದಿರುತ್ತೆ ಅವರಿಗೆ. ಈ ಒಂದು ಖಚಿತ ಮಾಹಿತಿಯ ಮೇರೆಗೆ ಹೋಗಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತಾಗಿ ತನಿಖೆಯನ್ನು ಕೂಡ ಈಗ ಮುಂದುವರಿಸಿದ್ದಾರೆ ಪೊಲೀಸರು. ಈತನಿಗೆ ಗಾಂಜಾ ಎಲ್ಲಿಂದ ಸಿಗ್ತಾ ಇತ್ತು, ಎಲ್ಲಿಂದ ತಂದ, ಈತ ಖುದ್ದಾಗಿ ಬೆಳೆದು ತಂದಿರೋದು ಅಥವಾ ಬೇರೆ ಕಡೆ ಎಲ್ಲಾದರೂ ಬೆಳೀತಾ ಇರುವವರ ಒಂದು ಸಂಪರ್ಕ ಈತನಿಗಿದೆಯಾ, ಇದೇ ನಮ್ಮ ಕರ್ನಾಟಕದವನ ಅಥವಾ ಬೇರೆ ಕಡೆಯಿಂದ ಬಂದವನ, ಬೇರೆ ಕಡೆಯಿಂದ ಈತನಿಗೆ ಸಂಪರ್ಕ ಇದೆಯಾ, ಈ ಎಲ್ಲ ಒಂದು ಆಯಾಮದಲ್ಲಿಯೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇಂತಹ ಗಾಂಜಾವನ್ನು ಒಂದು ಯುವ ಜನತೆಗೆ ಕೊಡೋದ್ರಿಂದ ಅವರು ಮಾದಕ ವ್ಯಸನಿಗಳೇ ಆಗಿ ಹೋಗ್ತಾರೆ. ಅಂತಹ ಒಂದು ದುಷ್ಪರಿಣಾಮ ಬೀರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತು. ಈ ಗಾಂಜಾ ಒಂದು ಕೇಸ್ನಲ್ಲಿ ಸಿಗಿಬಿದ್ದವ್ರಿಗೆ ಎಂತಹ ಕಠಿಣ ಶಿಕ್ಷೆ ಇದೆ ಅನ್ನೋದು ಕೂಡ ಗೊತ್ತು. ಆದರೂ ಕೂಡ ಇವರು ಕದ್ದು ಮುಚ್ಚಿ ಮಾರಾಟ ಮಾಡೋಕ್ಕೆ ಮುಂದಾಗಿರ್ತಾರೆ. ಬೆಂಗಳೂರಿನಂತೂ ಈ ಒಂದು ವಿಚಾರ ಏನಿದೆ ಸಾಕಷ್ಟು ಕಡೆಯಲ್ಲಿ ಹಬ್ತಾ ಇದೆ. ಒಬ್ಬರು ನೋಡಿ ಒಬ್ಬರು ಕಲ್ತಾ ಇದ್ದಾರೆ. ಚಿಕ್ಕ ಹುಡುಗರು ಕೂಡ ಗಾಂಜಾ ವ್ಯಸನಿಗಳಾಗ್ತಾ ಇದ್ದಾರೆ ಮತ್ತು ಮಾರಾಟಗಾರರು ಆಗ್ತಾ ಇದ್ದಾರೆ. ಈ ರೀತಿಯಾಗಿ ಯಾರು ಗಾಂಜಾ ಪೆಡ್ಲರ್ಗಳಿದ್ದಾರೆ ಅವರ ಒಂದು ಹೆಡೆಮುರಿ ಕಟ್ಟಬೇಕು ಅಂತ ಹೇಳಿ ಈಗ ಪೊಲೀಸರು ಕೂಡ ಮುಂದಾಗಿದ್ದರು. ಅನೇಕ ಬಾರಿ ಇಂತಹವರು ಸಿಕ್ಕಿಬಿದ್ದಿದ್ದಾರೆ. ಈತನ ವಿಚಾರದಲ್ಲಿಯೂ ಕೂಡ ಯಾರೋ ಒಬ್ಬರು ಮಾಹಿತಿ ಕೊಟ್ಟಿದ್ರು, ಈ ರೀತಿಯಾಗಿ ಇಲ್ಲಿ ಗಾಂಜಾ ಮಾರಾಟ ಮಾಡಲಾಗ್ತಾ ಇದೆ ಅಂತ. ಹೀಗಾಗಿ ಈ ಒಂದು ಆರೋಪಿಯ ಬಂಧನ ಆಗಿದೆ. ಕುಶಾಲ ಬಂಧಿತ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಈ ಫೋಟೋದಲ್ಲಿ ಕಾಣಿಸ್ತಿರುವಂತಹ ಒಬ್ಬ ವ್ಯಕ್ತಿಯ ಹೆಸರು, ಆರೋಪಿಯ ಹೆಸರು ಕುಶಾಲ ಅಂತ. ಈತನ್ನು ಬಂಧಿಸಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಮತ್ತು ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸರು ಈತನನ್ನು ಬಂಧಿಸಿ ಎಲ್ಲ ಒಂದು ಮಾಹಿತಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಸುಮಾರು 10 ಲಕ್ಷ ಮೌಲ್ಯದ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. 10 kg ಇದೆ. ಅದು ಸುಮಾರು ಗಾಂಜಾವನ್ನು ಮಾರಾಟ ಮಾಡೋದು, ತಗೊಳ್ಳೋದು ಎರಡೂ ಕೂಡ ಅಪರಾಧ. ತಗೊಂಡವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ, ಕೊಟ್ಟವ್ರಿಗೂ ಕೂಡ ಆಗುತ್ತೆ. ಈಗ ಆರೋಪಿಯ ಬಂಧನ ಆಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.